ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇತ್ತ ರಾಜ್ಯದಲ್ಲಿ ಉಪಚುನಾವಣಾ ಕದನದ ಕಾವು ಸದ್ದು ಮಾಡ್ತಾ ಇದ್ರೆ ಅತ್ತ ಕೇಂದ್ರದಲ್ಲಿ ಆಮ್ ಆದ್ಮಿ ಪಕ್ಷದ ಸಂಸದ ರಾಘವ್ ಚಡ್ಡಾ ಸುದ್ದಿ ಸದ್ದು ಮಾಡ್ತಾ ಇದೆ. ಯುವ ಫೈರ್ ಬ್ರ್ಯಾಂಡ್ ಸಂಸದ ಎಂದೇ ಕರೆಸಿಕೊಳ್ಳುವಂತಹ ರಾಘವ್ ಚಡ್ಡಾರನ್ನ ರಾಜ್ಯಸಭೆಯ ಉಪನಾಯಕ ಸ್ಥಾನದಿಂದ ಕೆಳಗಿಳಿಸಲಾಗಿದೆ. ಅಲ್ಲದೆ ಸಂಸತ್ನಲ್ಲೂ ಕೂಡ ಮಾತನಾಡದಿರುವಂತೆ ಅವರ ಸ್ವಂತ ಪಕ್ಷವೇ ನಿರ್ಬಂಧಿಸಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಸಾರ್ವಜನಿಕರ ಸಮಸ್ಯೆಗಳನ್ನ ಸಂಸತ್ನಲ್ಲಿ ಪ್ರಸ್ತಾಪಿಸುವ ಮೂಲಕ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗಿದ್ದಂತಹ ಚಡ್ಡಾ ಮೇಲಿನ ಈ ಕ್ರಮ ಈಗ ದೇಶದಾದ್ಯಂತ ಅಚ್ಚರಿಯ ಜೊತೆಗೆ ಭಾರೀ ಚರ್ಚೆಯನ್ನ ಕೂಡ ಹುಟ್ಟುಹಾಕಿದೆ. ಆಪ್ ಪಕ್ಷದ ಈ ಕ್ರಮದ ಹಿಂದೆ ಇರುವಂತಹ ಉದ್ದೇಶವಾದ್ರೂ ಏನು? ಆಪ್ನ ಈ ತೀರ್ಮಾನದ ಹಿಂದೆ ಆಡಳಿತಾರೂಢ ಬಿಜೆಪಿಯ ಕುತಂತ್ರವೇನಾದ್ರೂ ಕೆಲಸ ಮಾಡಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿವೆ. ಈ ಪ್ರಕರಣಕ್ಕೆ ಅಷ್ಟೇ ಮೆಚೂರ್ಡ್ ಆಗಿ ರಾಘವ್ ಚಡ್ಡಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಡೆಸ್ಕ್ ಲೈವ್ ನಲ್ಲಿರುವಂತಹ ನಮ್ಮ ಪ್ರತಿನಿಧಿ ಹಬೀಬ್ ದಂಡಿ ಅವರು. ಹಬೀಬ್, ಯುವ ರಾಜಕಾರಣಿ, ಇನ್ನು ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸಿಕೊಂಡಿರುವಂತಹ ಚಡ್ಡಾ ಅವರು ರಾಜೀನಾಮೆ ಕೊಟ್ಟಿರೋದು ಯಾಕೆ ಅಂತ ಹೇಳಿ, ರಾಜೀನಾಮೆ ಕೊಡ್ಸಿರೋದು ಯಾಕೆ ಅಂತ? ಎಸ್ ಪವಿತ್ರ, ಬಹಳ ಪ್ರಮುಖವಾದ ಪ್ರಶ್ನೆ ಇವತ್ತು ಇಡೀ ಭಾರತದ ತುಂಬ ಎದ್ದು ನಿಂತಿರ್ತಕ್ಕಂಥದ್ದು. ನೋಡಿ, ರಾಘವ್ ಚಡ್ಡಾ ಅನ್ನುವಂಥವ್ರು ಆತ ಕೇವಲ ಒಬ್ಬ ಸಂಸದ ಅಲ್ಲ, ಅಥವಾ ಒಂದು ಪಕ್ಷಕ್ಕೆ ಸೇರಿದ ಸಂಸದ ಅಲ್ಲ ಅನ್ನುವಂಥದ್ದು ಸಾಬೀತಾಗ್ತಾ ಇತ್ತು. ಇತ್ತೀಚಿನ ಕೆಲವು ಅವರು ಸಂಸತ್ ಒಂದು ಅಧಿವೇಶನಗಳಲ್ಲಿ ಅವರು ಮಾಡ್ತಾ ಇದ್ದಂತಹ ವಾಗ್ದಾಳಿಗಳು, ಎತ್ತುತ್ತಾ ಇರತಕ್ಕಂಥ ಸಾರ್ವಜನಿಕರ ಪ್ರಶ್ನೆಗಳು ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಕುರಿತಂತೆ ತಮ್ಮ ಕಾಳಜಿಯನ್ನು ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇಡೀ ಭಾರತದ ತುಂಬ ರಾಘವ್ ಚಡ್ಡಾ ಭಾರತದ ಭರವಸೆ ಅನ್ನುವಂಥ ಒಂದು ಟ್ಯಾಗ್ ಲೈನ್ ಹುಟ್ಕೊಂಡು ಬಿಟ್ಟಿತ್ತು. ಭಾರತ್ ಕಿ ಆಶಾ ಅನ್ನುವಂಥ ಒಂದು ಟ್ಯಾಗ್ ಲೈನ್ ನಲ್ಲಿ ರಾಘವ್ ಚಡ್ಡಾರನ್ನ ಗುರುತಿಸಲಾಗ್ತಾ ಇತ್ತು. ಇಂತಹ ಕೆಲವು ಯುವ ಫೈರ್ ಬ್ರಾಂಡ್ ಸಮಾಜಮುಖಿ ಮತ್ತು ಜನಪರವಾಗಿರ್ತಕ್ಕಂಥ ಮತ್ತು ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವಂಥ ಸಂಸದರು ಬಹಳ ಕಡಿಮೆನೆ ಅಂತ ಹೇಳ್ಬೋದು. ನಮಗೆ ಬೇರೆ ಬೇರೆ ರಾಜ್ಯ ವಿಧಾನಸಭೆಗಳಲ್ಲೂ ಕೂಡ ಈ ತರಹದ ಯುವ ನಾಯಕರು ಸಿಗೋಲ್ಲ ಮತ್ತು ಸಂಸತ್ನಲ್ಲೂ ಸಿಗೋದೇ ಇಲ್ಲ. ಈಗಿರ್ತಕ್ಕಂಥ ಒಂದು ರೀತಿಯ ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ಧೋರಣೆ, ಕೇವಲ ಮಾತಾಡಿದರೆ ವಿಶ್ವಗುರು ಒಬ್ಬರೇ ಮಾತಾಡಬೇಕು, ಅದು ಬಿಟ್ಟರೆ ಬೇರೆಯವರ ದನಿಗೆ ಪ್ರಶ್ನೆಗೆ ಅಸ್ತಿತ್ವವೇ ಇಲ್ಲ, ಅದಕ್ಕೆ ಮಹತ್ವವೇ ಇಲ್ಲ ಅನ್ನುವಂಥ ಇವತ್ತಿನ ದಿನಮಾನದಲ್ಲಿ ರಾಘವ್ ಚಡ್ಡಾ ಅನ್ನುವಂಥ ಒಬ್ಬ ಫೈರ್ ಬ್ರಾಂಡ್ ಸಂಸದ ಹಲವಾರು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಅದರಿಂದ ಜನಕ್ಕೆ ಒಳ್ಳೇದು ಕೂಡ ಆಗಿತ್ತು. ಆದರೆ ಆಶ್ಚರ್ಯ ಎಂಬಂತೆ, ಅದರಲ್ಲೂ ಪರಮಾಶ್ಚರ್ಯ ಯಾವುದು ಅಂತಂದ್ರೆ, ರಾಘವ್ ಚಡ್ಡಾಗೆ ಆ ಒಂದು ಉಪನಾಯಕನ ಸ್ಥಾನದಿಂದ ಇಳಿಸಿರುವಂತದ್ದಲ್ಲ, ಆಮ್ ಆದ್ಮಿ ಪಾರ್ಟಿ ಅನ್ನುವಂಥ ಪಕ್ಷ ಉಪನಾಯಕನ ಸ್ಥಾನದಿಂದ ಇಳಿಸ್ಬಿಟ್ಟಿದೆಯಲ್ಲ. ನೋಡಿ, ಆಮ್ ಆದ್ಮಿ ಪಾರ್ಟಿ ಅನ್ನುವಂಥ ಪದದ ಅರ್ಥವೇ ಸಾಮಾನ್ಯ ಜನರ ಪಕ್ಷ ಅನ್ನುವಂಥದ್ದು. ಸಾಮಾನ್ಯ ಜನರ ಪಕ್ಷ, ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಧ್ವನಿ ಎತ್ತುವಂಥ ಪಕ್ಷವೇ ಸಾಮಾನ್ಯ ಜನರ ಧ್ವನಿಯ ಪ್ರಶ್ನೆಗಳನ್ನೇ ಕತ್ತರಿಸಿಕೋ ಕೆಲಸವನ್ನು ಮಾಡಿಬಿಟ್ಟಿದೆಯಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಹುಟ್ಕೊಂಡಿದೆ. ಒಂದಷ್ಟು ಸರಳ ಮತ್ತು ಅರ್ಥವಿಲ್ಲದ ಉದಾಹರಣೆಗಳನ್ನ ಅಥವಾ ಒಂದು ಕಾರಣಗಳನ್ನ ಆಮ್ ಆದ್ಮಿ ಪಾರ್ಟಿ ಕೊಡ್ತಾ ಇದೆ. ಬಹಳ ಪ್ರಮುಖವಾಗಿ ಆಮ್ ಆದ್ಮಿ ಪಾರ್ಟಿ ರಾಘವ್ ಚಡ್ಡಾರನ್ನ ಆ ಒಂದು ಉಪನಾಯಕನ ಸ್ಥಾನದಿಂದ ಕೆಳಗಿಳಿಸಿರುವಂತಹ ಒಂದು ಕಾರಣಕ್ಕೆ ಮತ್ತು ಸಂಸತ್ನಲ್ಲಿ ಮಾತನಾಡದೇ ಇರುವಂತಕ್ಕೆ ರೆಸ್ಟ್ರಿಕ್ಷನ್ಸ್ ಏನು ಹಾಕಲಾಗಿದೆ, ಅದಕ್ಕೆ ಕೊಡ್ತಾ ಇರತಕ್ಕಂಥ ಕಾರಣ ಬಹಳ ಕ್ಷುಲ್ಲಕ ಮತ್ತು ಸಿಲೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ಆಮ್ ಆದ್ಮಿ ಪಾರ್ಟಿ ಇವರು ರಾಘವ್ ಚಡ್ಡಾ ಅವರು ನಿರಂತರವಾಗಿ ಸಂಸತ್ನಲ್ಲಿ ಮಾತನಾಡ್ತಾರೆ, ಬೇರೆ ಆಮ್ ಆದ್ಮಿ ಪಾರ್ಟಿಯ ಸಂಸದರಿಗೆ ಅವಕಾಶವನ್ನೇ ಮಾತಾಡ್ಲಿಕ್ಕೆ ಕೊಡೋದಿಲ್ಲ ಅನ್ನುವಂಥದ್ದು ಒಂದು ಕಾರಣ. ಆದ್ರೆ ಇನ್ನೊಂದು ಕಾರಣ, ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಯಾವಾಗ ಕೋರ್ಟ್ನಿಂದ ಅಥವಾ ಜೈಲಿನಿಂದ ಹೊರಗಡೆ ಬಂದ್ರು, ರಾಘವ್ ಚಡ್ಡಾ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ, ಅರವಿಂದ್ ಕೇಜ್ರಿವಾಲ್ಗೆ ಧೈರ್ಯದ ಮಾತನಾಡಲಿಲ್ಲ, ಬಿಜೆಪಿ ಪಕ್ಷದ ವಿರುದ್ಧ ಹರಿಹಾಯಲಿಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾರೆ. ಇದಲ್ಲದೆ ಮೂರನೇ ಕಾರಣ ಬಹಳ ಸರಳ ಮತ್ತು ಕ್ಷುಲ್ಲಕ ಏನು ಅಂತಂದ್ರೆ, ರಾಘವ್ ಚಡ್ಡಾ ಸಂಸತ್ನಲ್ಲಿ ಯಾವಾಗ ಯಾವ್ಯಾವ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ಅಲ್ಲಿ ಪಕ್ಷದೊಂದಿಗೆ ಅವ್ರು ಚರ್ಚೆನೆ ಮಾಡೋದಿಲ್ಲ, ಹಾಗೆ ಅಜೆಂಡಾಗಳನ್ನ ತಗೊಂಡು ಬಿಡ್ತಾರೆ ಅನ್ನುವಂಥ ಒಂದು ಸಿಲ್ಲಿ ರೀಸನ್ಸ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಆಮ್ ಆದ್ಮಿ ಪಕ್ಷದ ಮುಖವಾಡವನ್ನ ಬಣ್ಣವನ್ನ ಬಯಲು ಮಾಡಿದೆ. ಪವಿತ್ರ, ಓಕೆ, ಹಾಗಾದ್ರೆ ಹಬೀಬ್, ರಾಘವ್ ಚಡ್ಡಾ ಆಗಿರ್ಬೋದು ಅಥವಾ ಕೇಜ್ರಿವಾಲ್ ಆಗಿರ್ಬೋದು, ಮನೀಶ್ ಸಿಸೋಡಿಯಾ ಆಗಿರ್ಬೋದು, ಏನಾದ್ರೂ ರಿಯಾಕ್ಟ್ ಮಾಡಿದಾರಾ ಈ ಕುರಿತು? ಎಸ್, ಈಗಿರ್ತಕ್ಕಂಥ ಬಹಳ ದೊಡ್ಡ ಪ್ರಶ್ನೆ ಇದು. ಯಾರು ಅವರನ್ನ ಈ ಒಂದು ಅಧಿಕಾರದಿಂದ ಅಥವಾ ಅವರ ಮಾತನ್ನ ಕಸಿದುಕೊಂಡಿದ್ದಾರೋ ಅವರು ರಿಯಾಕ್ಟ್ ಮಾಡಬೇಕಾಗಿತ್ತು. ಆದರೆ ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಆಗಿರಲಿ ಅಥವಾ ಅಲ್ಲಿ ಇರ್ತಕ್ಕಂಥ ಬೇರೆ ಪ್ರಮುಖ ನಾಯಕರಾಗಿರಲಿ, ಮನೀಶ್ ಸಿಸೋಡಿಯಾ ಆಗಲಿ, ಬಾಯಿ ಬಿಚ್ಚಿಲ್ಲ, ತುಟಿ ಪಿಟ್ಟಕ್ಕಂದಿಲ್ಲ. ಆದರೆ ರಾಘವ್ ಚಡ್ಡಾ ಸುಮ್ಮನೆ ಕೂತಿಲ್ಲ. ಯಾಕೆಂದ್ರೆ ರಾಘವ್ ಚಡ್ಡಾ ಗುರುತಿಸ್ಕೊಂಡಿರೋದೇ ತಮ್ಮ ಮಾತುಗಳ ಮೂಲಕ ಮತ್ತು ಪ್ರಶ್ನೆಯನ್ನ ಕೇಳುವ ಅವರ ಒಳಗಿನ ತುಡಿತ ಇದೆಯಲ್ಲ, ಆ ತುಡಿತದ ಮೂಲಕ ಅವ್ರು ಗುರುತಿಸ್ಕೊಂಡಿರ್ತಕ್ಕಂಥದ್ದು. ನಿನ್ನೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ.
ಆದರೆ ಇವತ್ತು ಅವರು ಮಾಧ್ಯಮದ ಮುಂದೆ ಬಂದು ಅದರಲ್ಲೂ ಪ್ರಮುಖವಾಗಿ ತಮ್ಮದೇ ಎಕ್ಸ್ ಖಾತೆಯಲ್ಲಿ ಬಂದುಬಿಟ್ಟು ಅವರೊಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಮತ್ತು ಇದರ ಹಿಂದೆ ಇರತಕ್ಕಂಥ ರಾಜಕೀಯ ಹುನ್ನಾರಕ್ಕೆ ತಪರಾಕಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ಇಲ್ಲಿವರೆಗೂ ಕೂಡ ನಾನು ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ವಿಚಾರಗಳನ್ನೇ ಮಾತನಾಡಿದ್ದೀನಿ, ಸಂಸತ್ನಲ್ಲಿ ಜನರ ಸಮಸ್ಯೆಗಳನ್ನೇ ಎತ್ತಿದ್ದೀನಿ, ಅದು ಟೋಲ್ನಲ್ಲಿ ಸುಲಿಗೆ ಮಾಡುವಂತಹ ವಿಚಾರಗಳಾಗಿರ್ಬೋದು ಸಾರ್ವಜನಿಕರಿಗೆ, ಅದಲ್ಲದೆ ಈ ಟೆಲಿಕಾಂ ಸಂಸ್ಥೆಗಳು ಯಾವ ರೀತಿ ಸುಲಿಗೆಗಳನ್ನು ಮಾಡ್ತಾವೆ, ಹೇಗೆ 28 ದಿನಕ್ಕೆ ರೀಚಾರ್ಜ್ ಮಾಡಿಸ್ಕೊಳ್ಳುವಂಥದ್ದು, ಆ ಮೂಲಕ 12 ತಿಂಗಳ ವರ್ಷಕ್ಕೆ 13 ಬಾರಿ ರೀಚಾರ್ಜ್ ಮಾಡಿಸುವಂಥದ್ದು ಹೇಗೆ ಸುಲಿಗೆ ಮಾಡ್ತಾವೆ, ಇದ್ರ ಜೊತೆಗೆ ಏನು ಏರ್ಪೋರ್ಟ್ಗಳಲ್ಲಿ ಅತೀ ದುಬಾರಿಯ ಊಟ ಕೊಡಮಾಡ್ಲಾಗ್ತಾ ಇದೆಯಲ್ಲ ಇದು ಸುಲಿಗೆ. ಈ ರೀತಿ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಆದರೆ ಅವ್ರು ಹೇಳುವಂಥದ್ದು ಹ್ಯಾವ್ ಐ ಡನ್ ಸಮಥಿಂಗ್ ರಾಂಗ್ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾರಿಗೆ? ಆಮ್ ಆದ್ಮಿ ಪಾರ್ಟಿಗೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ಮತ್ತು ಇಡೀ ಸಂಸತ್ ವ್ಯವಸ್ಥೆಗೆ. ನಾನೇನೋ ಆ ಥರದ ತಪ್ಪು ಮಾಡಿಲ್ವಲ್ಲ, ಆದ್ರೂ ಯಾಕೆ ನನ್ನ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾತನ್ನು ಕೇಳಿದ್ದಾರೆ. ಇದ್ರ ಜೊತೆಗೆ ಒಂದು ಮಾತನ್ನು ಅವ್ರು ಹೇಳ್ತಾರೆ, ನನ್ನ ದನಿಯನ್ನ ಹತ್ತಿಕ್ಕಬಹುದು, ಆದರೆ ಅದು ಸಂಸತ್ನಲ್ಲಿ ಹತ್ತಿಕ್ಕಬಹುದು, ಆದರೆ ಹೊರಗಡೆ ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಸುಮ್ಮನಾಗಲ್ಲ, ನಾನು ಸುಮ್ಮನೆ ಇರಲ್ಲ, ನನ್ನ ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ಮಾತು, ಕಾಳಜಿಗೆ ಕ್ರಿಯೆ ಏನಿದೆ ಅದು ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುಂದುವರೆದು ಒಂದು ಮಾತನ್ನು ಹೇಳ್ತಾರೆ ಅವರು, ಆಪ್ ಮೇರಿ आवाज को नहीं रोक सकते, आप मुझे रोक सकते हैं लेकिन मेरी आवाज को नहीं रोक सकते, मैं तो वो झरना हूं जो बहता ही जाएगा ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ರಾಘವ್ ಚಡ್ಡಾರವರ ಈ ಮಾತು ಇದೆಯಲ್ಲ ಅದು ಆಮ್ ಆದ್ಮಿ ಪಾರ್ಟಿಗೂ ದೊಡ್ಡ ಮಟ್ಟದ ಒಂದು ಎಚ್ಚರಿಕೆಯ ಗಂಟೆ ಮತ್ತು ಬಿಜೆಪಿಗೂ ಎಚ್ಚರಿಕೆಯ ಗಂಟೆ. ಆಮ್ ಆದ್ಮಿ ಪಾರ್ಟಿಗೆ ಸಂಬಂಧಪಟ್ಟಾಗ ಒಂದು ಮಾತು ಹೇಳ್ತಿದ್ದಾರೆ ಅವರು, ಮೇರಿ ಬಾತೆ ಜೋ ಹೈ ಜೋ ಆಮ್ ಆದ್ಮಿ ಕೋ ಪಸಂದ್ ಆತಿ ಹೈ ಲೇಕಿನ್ ಪತಾ ನಹಿ ಕ್ಯೂ ಆಮ್ ಆದ್ಮಿ ಪಾರ್ಟಿ ವಾಲೋं को ಪಸಂದ್ ನಹಿ ಆತಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದ್ರೆ ನನ್ನ ಸಾರ್ವಜನಿಕರ ಜನರ ಮಾತುಗಳೇನಿದೆ ಅದು ಸಾಮಾನ್ಯ ಜನರಿಗೆ ಅರ್ಥ ಆಗ್ತಾ ಇದೆ, ಆದ್ರೆ ಈ ಸಾಮಾನ್ಯ ಜನರ ಆಮ್ ಆದ್ಮಿ ಅಂತ ಹೇಳ್ತಾ ಇದೆಯಲ್ಲ ಅವರಿಗೆ ಯಾಕೆ ಅರ್ಥ ಆಗ್ತಿಲ್ಲ. ಎಸ್ ಹಬೀಬ್, ರಾಜ್ಯಸಭೆಯ ಉಪನಾಯಕನ ಸ್ಥಾನದಿಂದ ಕೆಳಗಿಳಿಸುವಲ್ಲಿ ಆಡಳಿತಾರೂಢ ಬಿಜೆಪಿಯ ಕೈವಾಡ ಅಥವಾ ಕುತಂತ್ರ ಏನಾದ್ರೂ ಅಡಗಿದ್ಯಾ ಅಂತ? ಎಸ್ ಪವಿತ್ರ, ಇದು ಬಹಳ ಪ್ರಮುಖವಾಗಿ ಚರ್ಚೆಗೆ ಈಡಾಗ್ತಾ ಇರತಕ್ಕಂಥ ಇಂದಿನ ವಿಚಾರ. ನೋಡಿ, ನಾವಿಲ್ಲಿ ಸರಳವಾಗಿ ಗಮನಿಸೋದಾದ್ರೆ ರಾಘವ್ ಚಡ್ಡಾ ಯಾವ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ರು ಅನ್ನೋದ್ರ ಮೂಲಕ ಯಾರ ವಿರುದ್ಧ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ರು ಅನ್ನೋದು ಕೂಡ ಬಹಳ ಮಾರ್ಮಿಕವಾಗಿರ್ತಕ್ಕಂಥದ್ದು. ನೋಡಿ, ರಾಘವ್ ಚಡ್ಡಾ ಟೋಲ್ ನಲ್ಲಿ ಸುಲಿಗೆ ಆಗ್ತಿರ್ತಕ್ಕಂಥ ಸಾರ್ವಜನಿಕರ ಹಣದ ಬಗ್ಗೆ ಪ್ರಶ್ನೆ ಎತ್ತುತ್ತಾ ಇದ್ರು. ಈ ಟೋಲ್ ಯಾರ ಅಂಡರ್ ಬರುತ್ತೆ? ಕೇಂದ್ರ ಸರ್ಕಾರದ ಅಂಡರ್ ಬರುತ್ತೆ. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಯಾರು? ಬಿಜೆಪಿ. ಆಯ್ತಾ? ಏರ್ಪೋರ್ಟ್ಗಳಲ್ಲಿ ಅಲ್ಲಿ ದುಬಾರಿ ಊಟದ ಬಗ್ಗೆ ಅವರು ಪ್ರಶ್ನೆಗಳನ್ನ ಎತ್ತಿದ್ರು, ಇದು ಕೂಡ ಕೇಂದ್ರ ಸರ್ಕಾರದ ಅಂಡರ್ ಬರುತ್ತೆ. ಬ್ಯಾಂಕ್ಗಳು ಹೇಗೆ ಲೂಟಿ ಮಾಡ್ತವೆ ಸಾರ್ವಜನಿಕರನ್ನ ಅನ್ನುವಂಥದ್ದು, ಮಿನಿಮಮ್ ಬ್ಯಾಲೆನ್ಸ್ ಅಲ್ಲಿ ಅನ್ನುವಂಥ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ರು, ಇದು ಕೂಡ ಕೇಂದ್ರ ಸರ್ಕಾರದ ಅಂಡರ್ ಅಲ್ಲಿ ಬರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಟೆಲಿಕಾಂ ಕಂಪನಿಗಳು ಹೇಗೆ ಸಾರ್ವಜನಿಕರನ್ನ, ಬಡವರನ್ನ ಲೂಟಿ ಮಾಡ್ತಿವೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು, ಇದು ಕೂಡ ಕೇಂದ್ರ ಸರ್ಕಾರದ ಅಂಡರ್ ಅಲ್ಲಿ ಬರುತ್ತಲ್ವಾ. ಹಾಗಾಗಿ ರಾಘವ್ ಚಡ್ಡಾ ಎತ್ತುವಂತ ಎಲ್ಲಾ ಪ್ರಶ್ನೆಗಳ ನೇರ ಟಾರ್ಗೆಟ್ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಇರತಕ್ಕಂಥದ್ದು ಕೇಂದ್ರ ಬಿಜೆಪಿ ಸರ್ಕಾರದ ಕಡೆಗೆ ಅವರು ಬೆರಳನ್ನು ತೋರಿಸ್ತಾ ಇದ್ರು. ಇದು ಸಾರ್ವಜನಿಕರಿಗೆ ಒಂದು ರೀತಿಯ ಸಮಾಧಾನ ಕೂಡ ಕೊಡ್ತಾ ಇತ್ತು. ಆದ್ರೆ ನೋಡಿ, ಈಗ ದೇಶ ರಾಜಕಾರಣದಲ್ಲಿ ನಾವು ಹಲವಾರು ಈ ತರದ ಉದಾಹರಣೆಗಳನ್ನ ನಾವು ನೋಡಬಹುದು ಪವಿತ್ರ. ಹಲವಾರು ಈ ತರದ ಭವ್ಯ ಮತ್ತು ಯುವ ಪ್ರತಿಭೆಗಳನ್ನ ಹತ್ತಿಕ್ಕುವಂತ ಕೆಲಸ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಮಾಡ್ತಾನೆ ಬರ್ತಾ ಇದೆ. ಈ ಕಳೆದ 14 ವರ್ಷಗಳಿಂದ 2014ರಿಂದ ಈ 2026ರವರೆಗೂ ಸುಮಾರು 12 ವರ್ಷಗಳಿಂದ ಈ ರೀತಿಯ ಪ್ರತಿಭೆಗಳೇನಿದೆ, ರಾಘವ್ ಚಡ್ಡಾನಂತ ಜನರ ಧ್ವನಿ ಅನ್ನುವಂಥದ್ದೇನಿದೆ ಅದು ಹತ್ತಿಕ್ಕುವಂತ ಕೆಲಸ ಮಾಡ್ತಾನೆ ಬರ್ತಾ ಇದೆ. ಹಾಗಾಗಿ ಈಗ ನೇರವಾಗಿ ಹೇಳೋದಾದ್ರೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಅವರು ಬಿಜೆಪಿಯವರು ಪರಿಣಾಮ ಬೀರಿ ರಾಘವ್ ಚಡ್ಡಾರವರ ಧ್ವನಿಯನ್ನು ಹತ್ತಿಕ್ಕುವಂತ ಕೆಲಸ ಮಾಡಲಾಗಿದೆ. ಇದರ ಹಿಂದೆ ಅಮಿತ್ ಶಾ ಮತ್ತಿತರರ ಬೇರೆ ಬಿಜೆಪಿ ನಾಯಕರ ಕೈವಾಡವೂ ಇದೆ ಮತ್ತು ಆ ಬಿಜೆಪಿ ನಾಯಕರ ಕೈವಾಡಕ್ಕೆ ಅಥವಾ ಒತ್ತಡಕ್ಕೆ ಮಣಿದು ಆಮ್ ಆದ್ಮಿ ಪಾರ್ಟಿಯ ಪ್ರಮುಖ ನಾಯಕರು ತಮ್ಮ ಶಸ್ತ್ರಗಳನ್ನು ತ್ಯಾಗ ಮಾಡಿಬಿಟ್ಟಿದ್ದಾರೆ, ತಮ್ಮದೇ ಪಾರ್ಟಿಯ ಒಂದು ಪ್ರಮುಖ ಧ್ವನಿಯನ್ನ ಹತ್ತಿಕ್ಕಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇದು ಆರೋಪ ಅಷ್ಟೇ. ಈ ಕುರಿತಂತೆ ಏನಾದರೂ ಸಮಗ್ರ ತನಿಖೆ ನಡೆದರೆ ಖಂಡಿತ ಎಲ್ಲ ವಿಚಾರಗಳು ಹೊರಗಡೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದಾವೆ ಪವಿತ್ರ. ಓಕೆ, ಥ್ಯಾಂಕ್ ಯು ಹಬೀಬ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.